ಹೇಳಿ, ನಿಮ್ಮ ಹೆಸರೇನು, ಹೇಗೆ ಅನಿಸ್ತಾ ಇದೆ? ಸರ್, ನನ್ನ ಹೆಸರು ದಿವ್ಯಾ ಗಿರೀಶ್ ಅಂತ ಮಾತಾಡ್ತಾ ಇರೋದು. ತುಂಬಾ ಫಸ್ಟ್ ಆಫ್ ಆಲ್ ತುಂಬ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ನಮ್ಮ ಡಿ ಕೆ ಶಿವಕುಮಾರ್ ಸರ್ಗೆ. ಯಾಕೆಂದರೆ ಮುಖ್ಯಮಂತ್ರಿಯಾಗಿ ಅವರು ಇದು ಪದಗ್ರಹಣ ತಗೋತಾ ಇದ್ದಾರೆ. ಅವ್ರಿಗೆ ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಇವಾಗ ಡಿ ಕೆ ಶಿವಕುಮಾರು ಸಾಮಾನ್ಯ ರೈತ ಕುಟುಂಬ ವರ್ಗದಲ್ಲಿ ಹುಟ್ಟಿ ಇವತ್ತು ಮುಖ್ಯಮಂತ್ರಿ ಸ್ಥಾನದವರೆಗೂ ಹೋಗ್ತಾ ಇದ್ದಾರೆ ಅಂತಂದರೆ ಅದು ಆ ಜರ್ನಿ ತುಂಬ ಸ್ಟ್ರಗಲಿಂಗ್ ಇತ್ತು, ಈಸಿ ಅಂತೂ ಇರಲಿಲ್ಲ. ಅವ್ರು ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ, ತುಂಬಾ ಒಂದು ಕಷ್ಟಪಟ್ಟು ಇವಾಗ ಈ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಇದೆ ಸರ್. ಅದಕ್ಕೆ ಇವಾಗ ನಮ್ಮ ಊರುಗಳಲ್ಲೆಲ್ಲ ಏನಂದರೆ ತುಂಬ ಫೆಸ್ಟಿವಲ್ ಥರ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದು ಆಬ್ವಿಯಸ್ಲಿ ನೀವು ಬಂದರೆ ಮತ್ತೆ ಆ ವೈಬ್ನ ನೀವು ನೋಡ್ಬೋದು. ಅಷ್ಟು ಖುಷಿ ಆಗ್ತಾ ಇದೆ. ಅಂದರೆ ಇವಾಗ ಅವರು ಫಸ್ಟು ಪೊಲಿಟಿಷಿಯನ್ ಸ್ಟಾರ್ಟ್ ಮಾಡಿದಾಗ ಕೇವಲ 23ನೇ ವಯಸ್ಸು, ಅಂದರೆ ರಾಜಕೀಯಕ್ಕೆ ಎಂಟ್ರಿ ಆದಾಗ 1985ರಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದಿಂದ ಅವರು ಸ್ಪರ್ಧೆ ಮಾಡಿ ದೇವೇಗೌಡರ ವಿರುದ್ಧ ಸೋಲ್ತಾರೆ. ಬಟ್ ಆ ಕ್ಷಣಕ್ಕೆ ಅವರು ನಮಗೆ ಪೊಲಿಟಿಷಿಯನ್ ಆಗಲ್ಲ, ಪೊಲಿಟಿಕಲ್ ಜರ್ನಿ ನಮ್ಗೆ ಆಗಿ ಬರಲ್ಲ, ನಾವು ತುಂಬ ಇಂತೆಲ್ಲ ಟಫ್ ಆಗುತ್ತೆ ಅಂತ ಒಂದು ಸ್ವಲ್ಪ ಹಿಂಜರಿದಿದ್ದರೆ ಬಹುಶಃ ಇಷ್ಟು ಕಾಂಟ್ರಿಬ್ಯೂಷನ್ನ ಇಲ್ಲಿವರೆಗೂ ಆ ಜರ್ನಿ ಸಾಗೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅವರು ಆ ಆಟದಿಂದ ಇಲ್ಲಿವರೆಗೂ ಆ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್ ಹೇಳಬೇಕು ಅಂತಂದರೆ. ಆದಮೇಲೆ 2008ರಲ್ಲಿ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾರೆ. 8 ಬಾರಿ ಕನಕಪುರ ಕ್ಷೇತ್ರದಿಂದ ಗೆಲುವನ್ನು ಸಾಧಿಸ್ತಾರೆ. ಮತ್ತು ಹಿಂತಿರುಗಿ ನೋಡಿದ ಇತಿಹಾಸನೇ ಇಲ್ಲ ಅವರು ಆ ಜರ್ನಿನಲ್ಲಿ. ಅಂದರೆ ಹಿಂತಿರುಗಿ ನೋಡಲಿಲ್ಲ ಅಂದಾಕ್ಷಣಕ್ಕೆ ಅವರು ಏನೋ ಈಸಿಯಾಗಿ ಒಂದು ಪೊಸಿಷನ್ ಸಿಗ್ತಾ ಇಲ್ಲ, ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಅವ್ರ ಎಫರ್ಟ್ಗೆ ಇದೊಂದು ರಿವಾರ್ಡ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಎಫರ್ಟ್ನ ಫೇಸ್ ಮಾಡಿದ್ದಾರೆ, ಸ್ಟ್ರಗಲ್ ಫೇಸ್ ಮಾಡಿದ್ದಾರೆ. ಅದಕ್ಕೊಂದು ರಿವಾರ್ಡ್ ಆಗಿ ಇವಾಗ ಮುಖ್ಯಮಂತ್ರಿ ಪೊಸಿಷನ್ ಸಿಗ್ತಾ ಇದೆ. ತುಂಬ ಹ್ಯಾಪಿ ಆಗ್ತಾ ಇದೆ ನಮಗೆಲ್ಲರಿಗೂ. ಆ ದೊಡ್ಡಾಲಹಳ್ಳಿ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ಬಟ್ ಇವತ್ತು ಆ ಸರ್ರಿಂದ ಇಡೀ ಈ ತಾಲೂಕು, ಡಿಸ್ಟಿಕ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ ನಮ್ಮ ಒಂದು ಊರನ್ನ ರೆಪ್ರೆಸೆಂಟಿವ್ ಆಗಿ ನೋಡ್ತಿದ್ದಾರೆ ಅಂದರೆ ಅದು ಆಬ್ವಿಯಸ್ಲಿ ತುಂಬ ಖುಷಿಯಾಗುವಂಥ ವಿಚಾರನೇ. ನಮಗೆ ಇವಾಗ ಏನಂದರೆ ತುಂಬ ಅವರು KPCC ಅಧ್ಯಕ್ಷರಾಗಿದ್ದಾಗಿರ್ಬೋದು, DCM ಆಗಿದ್ದಾಗಿರ್ಬೋದು, ತುಂಬಾ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅವ್ರದ್ದು ಕೆಲಸ ನಮಗೆ ಸ್ಯಾಟಿಸ್ಫೈ ಆಗಿದೆ. ಬಟ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕೆ ಅಂತ ಅಂದರೆ ಇವಾಗ ನಾವು ಎಷ್ಟೊಂದು ಇವೆಂಟ್ಗಳನ್ನ ಆರ್ಗನೈಸ್ ಮಾಡಿದಾಗ ಊರುಗಳಲ್ಲಿ ಅವ್ರು ಚುನಾವಣಾ ಪ್ರಚಾರಕ್ಕೆ ಬಂದಾಗೆಲ್ಲ ಜನತೆ ಮುಂದೆ ಹೇಳ್ಕೊಂಡಿದ್ದಾರೆ ಅಂತ. ಅಂದರೆ ನಾವು ಹಂಗೆ ಉಪಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರಿಗೆ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕಂದರೆ ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಹುದೊಡ್ಡ ಆ್ಯಂಬಿಷನ್ನು. ಆ ಆ್ಯಂಬಿಷನ್ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ ಅಂತಂದರೆ ತುಂಬಾ ಖುಷಿ ಆಗ್ತಿದೆ. ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಸಹಾಯ ಮಾಡಿರೋ ಎಲ್ರಿಗೂ ಫಸ್ಟ್ ನಮ್ಮ ಕಡೆಯಿಂದನೇ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗ್ತಿದೆ. ಇನ್ನೇನಂದರೆ ನಾವು ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು, ಇಡೀ ಜನತೆಗೂ ಹೇಳೋದು ಅಂದರೆ ಅವರು ಮುಖ್ಯಮಂತ್ರಿಯಾಗಿ ಸಾಕಷ್ಟು ಒಳ್ಳೊಳ್ಳೆ ಜನಪರ ಕಾರ್ಯಗಳನ್ನ ತರ್ತಾರೆ. ಅದನ್ನ ಜನತೆ ನಿರೀಕ್ಷೆ ಮಾಡಬಹುದು. 100% ಒಳ್ಳೊಳ್ಳೆ ಆಡಳಿತನ ಅವರ ಒಂದು ಮುಖ್ಯಮಂತ್ರಿ ಅವಧಿನಲ್ಲಿ ಅವರು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅದನ್ನ ಜನತೆ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಂಥ ಒಬ್ಬ ಒಳ್ಳೆ ನಾಯಕತ್ವ, ದಕ್ಷ ಒಂದು ಆಡಳಿತಗಾರ, ಅಧಿಕಾರಿ ನಮಗೆ ಉಪಮುಖ್ಯಮಂತ್ರಿಯಾಗಿ ಬರ್ತಾ ಇರೋದು ತುಂಬ ಖುಷಿ. ಜನತೆ ಇನ್ನೂ ಸಪೋರ್ಟ್ ಮಾಡಿ ಅವ್ರಿಗೆ, ಮುಖ್ಯಮಂತ್ರಿಯಾಗಿ ಬರ್ತಾ ಇರೋದು ಈ ಜನತೆ ಇನ್ನೂ ಕೂಡ ಸಪೋರ್ಟ್ ಮಾಡಿ ಅವ್ರಿಗೆ, ಅವ್ರ ದೇವರು ಇನ್ನೂ ಆಯಸ್ಸು ಆರೋಗ್ಯ ಕೊಟ್ಟು ಇನ್ನಷ್ಟು ಅವರು ಜನಪರ ಕೆಲಸಗಳನ್ನು ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಮತ್ತೆ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ ಸರ್.